ಹಾಯ್ ಗಾಯ್ಸ್, ವೆಲ್ಕಮ್ ಟು ಟ್ರೇಡಿಂಗ್ ಸ್ಪ್ಯಾರೋ ಕನ್ನಡ. ಫ್ಯೂಚರ್ ಮಲ್ಟಿ ಬ್ಯಾಗರ್ ಆಗಬಹುದಾದ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಲಯನ್ಸ್ ಪವರ್ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪಿಟಲ್ 27,000 ಕ್ರೋರ್ಸ್ ಇದೆ ಅಂಡ್ ಕರೆಂಟ್ ಪ್ರೈಸ್ 67 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ. 52 ವೀಕ್ಸ್ ಹೈಯೆಸ್ಟ್ ಲೋಯೆಸ್ಟ್ ಚೆಕ್ ಮಾಡೋದಾದ್ರೆ 76.5 ಹೈಯೆಸ್ಟ್ ಆಗಿದ್ದು 25.8 ಲೋಯೆಸ್ಟ್ ಆಗಿ ಟ್ರೇಡ್ ಆಗಿದೆ. ರಿಲಯನ್ಸ್ ಪವರ್ಸ್ 5% ರ್ಯಾಲಿ ಕೊಟ್ಟು 52 ವೀಕ್ಸ್ ಅಲ್ಲೇ ಹೈಯೆಸ್ಟ್ ಲೆವೆಲ್ಸ್ ನ ರೀಚ್ ಆಗಿದೆ. ಇದು ಮೋರ್ ದನ್ 10 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ರೀಚ್ ಆಗಿರುವ ವ್ಯಾಲ್ಯೂ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಡಿವಿಡೆನ್ಸ್ ಚೆಕ್ ಮಾಡೋದಾದ್ರೆ 0% ಇದೆ. ಸೊ ರೀಸೆಂಟ್ ಇಯರ್ಸ್ ಅಲ್ಲಿ ಯಾವುದೇ ಡಿವಿಡೆನ್ಸ್ ನ ಡಿಕ್ಲೇರ್ ಮಾಡಿಲ್ಲ ಅಂಡ್ ಪ್ರಮೋಟರ್ಸ್ ಹೋಲ್ಡಿಂಗ್ 25% ಇದೆ. ನೆಕ್ಸ್ಟ್ ನಾವು ಫೈನಾನ್ಷಿಯಲ್ ಆರ್ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದ್ರೆ, ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಸೇಲ್ಸ್ ಅಲ್ಲಿ ಲಾಸ್ಟ್ 3 ಕ್ವಾರ್ಟರ್ಸ್ ತಗೊಂಡ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಅನ್ನೋದು ಇಂಪ್ರೂವ್ ಆಗಿದೆ ಅಂಡ್ ನೆಟ್ ಪ್ರಾಫಿಟ್ ತಗೊಂಡ್ರೆ ಪ್ರೀವಿಯಸ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಈ ಕ್ವಾರ್ಟರ್ ಅಲ್ಲಿ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಬಾರೋಯಿಂಗ್ಸ್ ಕಾಲಮ್ ಅಲ್ಲಿ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಅಲ್ಲಿ ಬಾರೋಯಿಂಗ್ಸ್ ಅನ್ನೋದು ಡಿಕ್ರೀಸ್ ಆಗಿದೆ. ಸೊ ಇದೊಂದು ಗುಡ್ ಸೈನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಬಂದ್ರೆ ಲಾಸ್ಟ್ 3 ಇಯರ್ಸ್ ಇಂದನೂ ಡಿಕ್ರೀಸ್ ಆಗ್ತಾ ಬರ್ತಿದೆ. ಸೊ ಇಲ್ಲಿ ಸ್ವಲ್ಪ ನೋಟಿಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ CWIP ಬಿಸ್ನೆಸ್ ಎಕ್ಸ್ಪಾನ್ಷನ್ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದೊಂದು ಪಾಸಿಟಿವ್ ಇಂಡಿಕೇಶನ್ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ರಿಲಯನ್ಸ್ ಪವರ್ಸ್ ವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಪಿಯರ್ ಕಂಪ್ಯಾರಿಸನ್ ನೋಡೋದಾದ್ರೆ ಇಬಿಟ್ ಕಂಪ್ಯಾರಿಸನ್ ಅಲ್ಲಿ ರಿಲಯನ್ಸ್ ಪವರ್ ಮೋರ್ ಎಕ್ಸ್ಪೆನ್ಸಿವ್ ಆಗಿದೆ ಎಂಟರ್ಪ್ರೈಸ್ ವ್ಯಾಲ್ಯೂ ಬೇಸಿಸ್ ಮೇಲೆ ಕಂಪೇರ್ ಮಾಡಿದ್ರೆ. ಪಿ ರೇಷಿಯೋ ಕಂಪೇರ್ ಮಾಡಿದ್ರೆ ರಿಲಯನ್ಸ್ ಪವರ್ ಅಂಡರ್ ವ್ಯಾಲ್ಯೂ ಆಗಿದೆ ಕಂಪೇರ್ ಟು NTPC. ಸೊ ಇದೇ ತರ ಅರ್ನಿಂಗ್ ಸಸ್ಟೈನ್ ಆದ್ರೆ ಗ್ರೋ ಆಗುವ ಪಾಸಿಬಿಲಿಟೀಸ್ ಹೈ ಆಗಿದೆ. ಸೊ ನೆಕ್ಸ್ಟ್ ನಾವಿಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡೋದಾದ್ರೆ ಪ್ರಮೋಟರ್ಸ್ 24.98 ಆಲ್ಮೋಸ್ಟ್ 25% ಅಂಡ್ ಮ್ಯೂಚುವಲ್ ಫಂಡ್ 0.37, ಫಾರಿನ್ ಇನ್ವೆಸ್ಟ್ಮೆಂಟ್ 12.87 ಅಂಡ್ ಪಬ್ಲಿಕ್ 58.93% ಅಂಡ್ ಅದರ್ಸ್ 2.8% ಹೋಲ್ಡ್ ಮಾಡ್ತಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ಸ್ ಡಿಸೆಂಬರ್ ಅಲ್ಲಿ 0% ಇದ್ದಿದ್ದು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ 0.38% ಅಷ್ಟು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡೋದಾದ್ರೆ ರೆವೆನ್ಯೂ 2020 to 2025 ವರೆಗೂ ಫ್ಲಾಟ್ ಆಗಿದ್ರು ಸ್ಟೇಬಲ್ ಆಗಿದೆ ಅಂಡ್ ನೆಕ್ಸ್ಟ್ ಕ್ಯಾಶ್ ಫ್ಲೋ ಚೆಕ್ ಮಾಡಿದ್ರೆ 24 ಅಲ್ಲಿ ಪೀಕ್ಡ್ ಆಗಿದ್ದು 25 ಅಲ್ಲಿ ಸ್ಲೈಟ್ಲಿ ಡಿಪ್ಡ್ ಆಗಿದೆ. ನೆಕ್ಸ್ಟ್ ಡೆಪ್ ಚೆಕ್ ಮಾಡಿದ್ರೆ ಇಂಪ್ರೆಸಿವ್ಲಿ ಡಿಕ್ಲೈನ್ ಆಗಿದೆ. ಸೊ ಇದೊಂದು ಫೈನಾನ್ಷಿಯಲ್ಸ್ ಗೆ ಗುಡ್ ಸೈನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ರೆವೆನ್ಯೂ ಫ್ಲಾಟ್ ಇದ್ರೂ ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಅಂಡ್ ಶಾರ್ಪ್ ಡೆಪ್ ರಿಡಕ್ಷನ್ ಕ್ಲೀನ್ ಟರ್ನ್ ಓವರ್ ಅನ್ನ ತೋರಿಸ್ತಿದೆ. ಬಟ್ ಇದೆಲ್ಲರಿಗೂ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ರೀಸೆಂಟ್ಲಿ ಕಂಪನಿ ಅನೌನ್ಸ್ ಮಾಡಿದೆ ಟೋಟಲ್ 5,338 ಕ್ರೋರ್ಸ್ ಡೆಪ್ ನ ರೀಪೇಡ್ ಮಾಡಿದ್ದಾರೆ ಅಂತ. ಸೊ ದಟ್ ಡೆಪ್ ಟು ಇಕ್ವಿಟಿ ರೇಷಿಯೋ 1.61 ಇದ್ದಿದ್ದು ಫೈನಾನ್ಷಿಯಲ್ ಇಯರ್ 24 0.88 ಫೈನಾನ್ಷಿಯಲ್ ಇಯರ್ 25 ಗೆ ಡಿಕ್ರೀಸ್ ಆಗಿದೆ. ಸೊ ಡೆಟ್ ರಿಡಕ್ಷನ್ ಇಂಪ್ರೂವ್ಮೆಂಟ್ ಕಾಣ್ತಿರೋದ್ರಿಂದ ಇದೊಂದು ಪಾಸಿಟಿವ್ ಆಸ್ಪೆಕ್ಟ್ ಅನ್ನೋದು ನೋಟಿಸ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ನೋಡೋದಾದ್ರೆ RSI 82.09 ಇದೆ. ಸೊ ಕ್ಲಿಯರ್ಲಿ ಓವರ್ ಬಾಟ್. ಇಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ ಬಟ್ ಆಲ್ಸೋ ಇನ್ಕ್ರೀಸಿಂಗ್ ರಿಸ್ಕ್ ಕೂಡ ಜಾಸ್ತಿ ಇದೆ. ಶಾರ್ಟ್ ಟರ್ಮ್ ಪುಲ್ ಬ್ಯಾಕ್ ಆಗೋ ಚಾನ್ಸ್ ಇರೋದ್ರಿಂದ ಫ್ರೆಶ್ ಎಂಟ್ರಿ ಆಪರ್ಚುನಿಟೀಸ್ ಕೂಡ ಹೈ ಆಗಿದೆ. ಸೊ ನೆಕ್ಸ್ಟ್ ನಾವು ಲೇಟೆಸ್ಟ್ ನ್ಯೂಸ್ ಆರ್ ಅಪ್ಡೇಟ್ಸ್ ಚೆಕ್ ಮಾಡೋದಾದ್ರೆ ರಿಲಯನ್ಸ್ ಪವರ್ ಪ್ರಾಜೆಕ್ಟ್ಸ್ ಚೆಕ್ ಮಾಡೋದಾದ್ರೆ ಸಸೇನ್ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ ಮಧ್ಯಪ್ರದೇಶಲ್ಲಿ ನಡೀತಿದೆ. ರೋಸಾ ಪೇಸ್ 1 ಅಂಡ್ ಪೇಸ್ 2 ಉತ್ತರ ಪ್ರದೇಶಲ್ಲಿ ನಡೀತಿದೆ ಅಂಡ್ ನೆಕ್ಸ್ಟ್ ಕೃಷ್ಣಪಟ್ಟಣಂ ಆಂಧ್ರ ಪ್ರದೇಶಲ್ಲಿ ಅಂಡರ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ ಅಂಡ್ ನೆಕ್ಸ್ಟ್ ಚಿತ್ರಂಗಿ ಪವರ್ ಪ್ರಾಜೆಕ್ಟ್ ಮಧ್ಯಪ್ರದೇಶಲ್ಲಿ ಅಂಡರ್ ಇಂಪ್ಲಿಮೆಂಟೇಷನ್ ಇದೆ. ಸೊ ಪ್ರೆಸೆಂಟ್ ಗೆ ಇದು ರಿಲಯನ್ಸ್ ನ ಪವರ್ ಪ್ರಾಜೆಕ್ಟ್ಸ್ ಆಗಿದೆ. ರಿಲಯನ್ಸ್ ಪವರ್ ಲಿಮಿಟೆಡ್ ಅದರ ಸಬ್ಸಿಡಿ ಆದ ರಿಲಯನ್ಸ್ ಇನ್ನು ಎನರ್ಜಿ SJVN ಕಂಡಕ್ಟ್ ಮಾಡಿರುವ ಕಾಂಪಿಟೇಟಿವ್ ಆಕ್ಷನ್ ಅಲ್ಲಿ ಬಿಡ್ ಮಾಡಿ ಆಕ್ಷನ್ ಅಲ್ಲಿ ವಿನ್ ಆಗ್ತಾರೆ. ಸೊ ಇದು ಫಿಕ್ಸ್ಡ್ ಟ್ಯಾರಿಫ್ ಆಫ್ 3.3 ಪರ್ ಕಿಲೋವಾಟ್ ಅವರ್ ಫಾರ್ ಎ ಪೀರಿಯಡ್ ಆಫ್ 25 ಇಯರ್ಸ್ ಗೆ ಈ ಪ್ರಾಜೆಕ್ಟ್ ನ ಅವರು ಸೆಕ್ಯೂರ್ ಮಾಡ್ಕೊಂತಾರೆ. ಸೊ ಇದರಲ್ಲಿ 350 ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂಡ್ ಅಲಾಂಗ್ ವಿತ್ 700 ಮೆಗಾವಾಟ್ ಅವರ್ BESS ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಪ್ರಾಜೆಕ್ಟ್ಸ್ ನ ಇವರು ಓನ್ ಮಾಡ್ಕೊಂತಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ನಾವು ಹೇಳ್ಬೋದು. ಸೊ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಪಾಸಿಬಲ್ ಪುಲ್ ಬ್ಯಾಕ್ ಆರ್ ಸೈಡ್ ವೇ ಕನ್ಸಾಲಿಡೇಷನ್ ಚಾನ್ಸಸ್ ಜಾಸ್ತಿ ಇದೆ. ಸೊ ಅನಲೈಸ್ ಮಾಡಿ ಎಂಟ್ರಿ ಪಾಯಿಂಟ್ ತಗೊಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ಆಲ್ ನಾವು ಪ್ರಾಫಿಟಬಲ್ ಕ್ವಾರ್ಟರ್, ಕ್ಲೀನ್ ಎನರ್ಜಿ ವಿನ್ಸ್, ರೆಡ್ಯೂಸ್ಡ್ ಡೆಪ್ಟ್, ಫ್ರೆಶ್ ಬುಲ್ಲಿಶ್ ಮೊಮೆಂಟಮ್ ನೆಲ್ಲ ಚೆಕ್ ಮಾಡಿದ್ವಿ. ಸೊ ಲಾಂಗ್ ಟರ್ಮ್ ಗಾದ್ರೆ ಇದು ಔಟ್ಲುಕ್ ಅನ್ನೋದು ಸಾಲಿಡ್ ಆಗಿದೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಟೆಕ್ನಿಕಲ್ ಓವರ್ ಬ್ರಾಡ್ ಸಿಗ್ನಲ್ಸ್ ಇರೋದ್ರಿಂದ ಪುಲ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಸೇಮ್ ಮೊಮೆಂಟಮ್ ಅನ್ನೋದು ಕಂಟಿನ್ಯೂ ಆದ್ರೆ 75 to 76 ರುಪೀಸ್ ರೀಚ್ ಆಗುವ ಪಾಸಿಬಿಲಿಟೀಸ್ ಹೈ ಆಗಿದೆ. ನೆಕ್ಸ್ಟ್ ಸ್ಟಾಕ್ ಸುಜ್ಲಾನ್ ಎನರ್ಜಿ ಲಿಮಿಟೆಡ್. ಇದು ಒನ್ ಆಫ್ ದಿ ಲೀಡಿಂಗ್ ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಸೊಲ್ಯೂಷನ್ಸ್ ಆಗಿದೆ. ಮಾರ್ಕೆಟ್ ಕ್ಯಾಪಿಟಲ್ 88,000 ಕ್ರೋರ್ಸ್, ಕರೆಂಟ್ ಪ್ರೈಸ್ 65.2 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ. 52 ವೀಕ್ಸ್ ಹೈಯೆಸ್ಟ್ ಲೋಯೆಸ್ಟ್ ಚೆಕ್ ಮಾಡೋದಾದ್ರೆ 86 ಹೈಯೆಸ್ಟ್ ಆಗಿದ್ದು 46 ಲೋಯೆಸ್ಟ್ ಆಗಿ ಟ್ರೇಡ್ ಆಗಿದೆ. ನೆಕ್ಸ್ಟ್ ನಾವು ಡಿವಿಡೆನ್ಸ್ ಚೆಕ್ ಮಾಡೋದಾದ್ರೆ 0%. ಸೊ ರೀಸೆಂಟ್ ಇಯರ್ಸ್ ಅಲ್ಲಿ ಯಾವುದೇ ಡಿವಿಡೆನ್ಸ್ ನ ಡಿಕ್ಲೇರ್ ಮಾಡಿಲ್ಲ. ನೆಕ್ಸ್ಟ್ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ ನೋಡೋದಾದ್ರೆ ಕ್ವಾರ್ಟರ್ ರಿಸಲ್ಟ್ಸ್ ಚೆಕ್ ಮಾಡೋದಾದ್ರೆ ಲಾಸ್ಟ್ 3 ಕ್ವಾರ್ಟರ್ಸ್ ಅಲ್ಲಿ ಸೇಲ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ
ಅಂಡ್ ನೆಟ್ ಪ್ರಾಫಿಟ್ ತಗೊಂಡ್ರೆ ಲಾಸ್ಟ್ 3 ಕ್ವಾರ್ಟರ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಇದೊಂದು ಪಾಸಿಟಿವ್ ಆಸ್ಪೆಕ್ಟ್ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋದಾದ್ರೆ ಬಾರೋಯಿಂಗ್ಸ್ ಅಲ್ಲಿ 2022-2024 ಡ್ರಾಸ್ಟಿಕಲಿ ಡಿಕ್ರೀಸ್ ಆಗಿದೆ ಅಂಡ್ ಕಂಪನಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಹೈ ಡೆಪ್ಟ್ ಇದ್ದಿದ್ದನ್ನ ಲಾರ್ಜರ್ ಅಮೌಂಟ್ ಅಲ್ಲಿ ಡಿಕ್ರೀಸ್ ಮಾಡಿದ್ದಾರೆ. ಸೊ ದಟ್ ಕಂಪನಿಯಲ್ಲಿ ಒಂದು ಗುಡ್ ಫೈನಾನ್ಷಿಯಲ್ ಹೆಲ್ತ್ ಜನರೇಟ್ ಆಗಿದೆ ಅಂಡ್ ಆಲ್ಸೋ ಡೆಪ್ಟ್ ಬರ್ಡನ್ ರೆಡ್ಯೂಸ್ ಆಗಿದೆ. ಫಿಕ್ಸ್ಡ್ ಅಸೆಟ್ಸ್ ಚೆಕ್ ಮಾಡೋದಾದ್ರೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದೊಂದು ಪಾಸಿಟಿವ್ ಸೈನ್ ಅನ್ನೋದನ್ನ ನಾವು ನೋಟಿಸ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಚೆಕ್ ಮಾಡೋದಾದ್ರೆ ಫೈನಾನ್ಷಿಯಲ್ ಇಯರ್ 23-25 ರೆವೆನ್ಯೂ ಅನ್ನೋದು ಸ್ಟ್ರಾಂಗ್ ಅಂಡ್ ಸ್ಟಡಿ ಗ್ರೋತ್ ಆಗಿದೆ. ಅಂಡ್ ನೆಕ್ಸ್ಟ್ ಕ್ಯಾಶ್ ಫ್ಲೋ ಚೆಕ್ ಮಾಡ್ರೆ ನಾವು 23-25 ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ಡ್ ಆಗಿದ್ದು ಇದು ಬೆಟರ್ ಫೈನಾನ್ಷಿಯಲ್ ಹೆಲ್ತ್ ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ಡೆಬ್ಟ್ ಚೆಕ್ ಮಾಡಿದ್ರೆ ಮ್ಯಾಸಿವ್ಲಿ ಡ್ರಾಪ್ಡ್ ಆಗಿದೆ. ಸೊ ಇದೊಂದು ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ. ನೆಕ್ಸ್ಟ್ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡೋದಾದ್ರೆ ಪ್ರಮೋಟರ್ಸ್ 13.25, ಮ್ಯೂಚುವಲ್ ಫಂಡ್ಸ್ 4.17%, ಫಾರಿನ್ ಇನ್ವೆಸ್ಟ್ಮೆಂಟ್ 23.04 ಅಂಡ್ ಪಬ್ಲಿಕ್ 54.98% ಅಂಡ್ ಅದರ್ಸ್ 4.6% ಅಷ್ಟು ಹೋಲ್ಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಪಿಯರ್ ಕಂಪ್ಯಾರಿಸನ್ ನೋಡೋದಾದ್ರೆ ಎಬಿಟಾ ಅದಾನಿ ಅಂಡ್ NTPC ಇದು ಹೈ ಆಗಿದೆ ಕಂಪೇರ್ ಟು ಸುಜ್ಲಾನ್ ಅಂಡ್ ಸುಜ್ಲಾನ್ ಮಾಡರೇಟ್ ಆಗಿದೆ ಕಂಪೇರ್ ಟು ಐನಾಕ್ಸ್ ಅಂಡ್ ಓರಿಯಂಟ್ ಗ್ರೀನ್ ಕಂಪನೀಸ್. ಸೊ ಫೈನಾನ್ಷಿಯಲಿ ಹೆಲ್ತಿ ಆಗಿದೆ ಕಂಪೇರ್ ಟು ಸ್ಮಾಲ್ ಕಂಪನೀಸ್, ಬಟ್ ಬಿಗ್ ಕಂಪನೀಸ್ ಗೆ ಕಂಪೇರ್ ಮಾಡಿದ್ರೆ ಸ್ಟಿಲ್ ಎಫಿಷಿಯಂಟ್ ಆಗಿಲ್ಲ. ನೆಕ್ಸ್ಟ್ ನಾವು ಪಿ ರೇಷಿಯೋ ಚೆಕ್ ಮಾಡೋದಾದ್ರೆ ಅದಾನಿಸ್ದು ಹೈ ಇದೆ, ಸೊ ಓವರ್ ವ್ಯಾಲ್ಯೂಡ್ ಆಗಿದೆ. ಇಲ್ಲಿ ಇನ್ವೆಸ್ಟರ್ಸ್ ಹ್ಯೂಜ್ ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಸುಜ್ಲಾನ್ ಪಿ ರೇಷಿಯೋ ನಾವು ಚೆಕ್ ಮಾಡಿದ್ರೆ ಮಾಡರೇಟ್ಲಿ ಹೈ ಆಗಿದೆ. ಸೊ ಇನ್ವೆಸ್ಟರ್ಸ್ ನಾಟ್ ಓವರ್ಲಿ ಅಗ್ರೆಸಿವ್, ಮೇ ಬಿ ರೀಸನಬಲ್ ಪ್ರೈಸ್ ಆಗಿರ್ಬೋದು ಲಾಂಗ್ ಟರ್ಮ್ ಗ್ರೋತ್ ಗೋಸ್ಕರ. ನೆಕ್ಸ್ಟ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಾದ್ರೆ RSI 53.59, ಸೊ ಇದೊಂದು ನ್ಯೂಟ್ರಲ್ ಆರ್ ಬ್ಯಾಲೆನ್ಸ್ಡ್ ಝೋನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ MACD 1.76, ಸೊ 1.76 ಪಾಸಿಟಿವ್ ಮೊಮೆಂಟಮ್ ಬುಲ್ಲಿಶ್ ಮೊಮೆಂಟಮ್ ಇದ್ರೂ ಕೂಡ ಇದು ಸ್ಟ್ರಾಂಗ್ ಬೇರಿಶ್ ಅಂತ ಇಂಡಿಕೇಟ್ ಮಾಡ್ತಿದೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಂಡರ್ ಸೆಲ್ಲಿಂಗ್ ಪ್ರೆಷರ್ ಇದೆ ಅನ್ನೋದನ್ನ ನಾವು ನೋಟಿಸ್ ಮಾಡ್ಬೇಕಾಗುತ್ತೆ. ಸೊ ನಾವಿಲ್ಲಿ ಚಾರ್ಟ್ ಚೆಕ್ ಮಾಡೋದಾದ್ರೆ ಬ್ಲೂ ಲೈನ್ ಅನ್ನೋದು MACD, ಸೊ ಅಪ್ವರ್ಡ್ಸ್ ಹೋಗಿ 1.76 ಪೀಕ್ಡ್ ಆಗಿದ್ದು ಸಡನ್ಲಿ ರೆಡ್ ಸಿಗ್ನಲ್ ನ ಕ್ರಾಸ್ ಮಾಡ್ಬಿಟ್ಟಿದೆ. ಸೊ ಇದನ್ನ ಬೇರಿಶ್ ಕ್ರಾಸ್ ಓವರ್ ಅಂತಾನೆ ಕನ್ಸಿಡರ್ ಮಾಡಬಹುದು. MACD ವ್ಯಾಲ್ಯೂ ಪಾಸಿಟಿವ್ ಇದ್ರೂನು ಕ್ರಾಸ್ ಓವರ್ ಅನ್ನೋದು ಒಂದು ವಾರ್ನಿಂಗ್ ಸೈನ್ ನ ಇಂಡಿಕೇಟ್ ಮಾಡ್ತಿದೆ. ಸೊ ಟ್ರೇಡರ್ ಮೊಮೆಂಟಮ್ ಸ್ಲೋ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ದಟ್ ಪ್ರೈಸಸ್ ಮೇ ಬಿ ಫಾಲೋ ಆಗುವ ಪಾಸಿಬಿಲಿಟೀಸ್ ನ ನಾವು ನೋಟಿಸ್ ಮಾಡಬಹುದು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಚೆಕ್ ಮಾಡೋದಾದ್ರೆ 83.45 ಫಸ್ಟ್ ರೆಸಿಸ್ಟೆನ್ಸ್ ಅಂಡ್ 49.71 ಫಸ್ಟ್ ಸಪೋರ್ಟ್ ಆಗಿದೆ ಫಾರ್ 1 ವೀಕ್. ಸೊ ನೆಕ್ಸ್ಟ್ ನಾವು ಲೇಟೆಸ್ಟ್ ನ್ಯೂಸ್ ಆರ್ ಅಪ್ಡೇಟ್ಸ್ ಚೆಕ್ ಮಾಡೋದಾದ್ರೆ JM ಫೈನಾನ್ಸ್ ಸುಜ್ಲಾನ್ ಎನರ್ಜಿನ ಬೈ ಮಾಡುವ ಸಜೆಷನ್ ಅನ್ನು ಮಾಡಿದ್ದಾರೆ ಅಂಡ್ ಟಾರ್ಗೆಟ್ ಪ್ರೈಸ್ ಆಫ್ 81, ಇದೊಂದು ರಿವೈಸ್ಡ್ ಟಾರ್ಗೆಟ್ ಆಗಿದೆ. ಬಿಫೋರ್ ಇದು 71 ಅಂತ ಅವರು ಕಾಲ್ ಮಾಡಿದ್ರು. ನೆಕ್ಸ್ಟ್ ಸುಜ್ಲಾನ್ ಎನರ್ಜಿ ಒಂದು ಮ್ಯಾಸಿವ್ ಬ್ಲಾಕ್ ಡೀಲ್ ಅನ್ನ ಮಾಡಿದ್ದಾರೆ. ಓವರ್ 19 crore ಶೇರ್ಸ್ ನ ಪ್ರಮೋಟರ್ಸ್ ಸೇಲ್ ಮಾಡಿದ್ದಾರೆ ಫಾರ್ ₹1300 crores. ಸೊ ಕಂಪನಿ 66.05 ಪರ್ ಶೇರ್ ವ್ಯಾಲ್ಯೂ ಮೇಲೆ ಸ್ಟಾಕ್ಸ್ ನ ಸೇಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮಾರ್ಚ್ ಮಂತ್ ಅಲ್ಲಿ ಜಿಯೋಜಿಟ್ ಫೈನಾನ್ಸ್ ಸುಜ್ಲಾನ್ ಎನರ್ಜಿನ ಬೈ ಮಾಡುವ ಕಾಲ್ ಮಾಡಿದ್ದು ವಿತ್ ಎ ಟಾರ್ಗೆಟ್ ಪ್ರೈಸ್ ಆಫ್ 71 ಅಂಡ್ ಸೇಮ್ ಕಂಪನಿ ಸ್ಟಾಕ್ ನ ಡೌನ್ ಗ್ರೇಡೆಡ್ ಮಾಡಿ ಅಕ್ಯುಮುಲೇಟ್ ಅಂದಿದ್ದಾರೆ ಇನ್ಸ್ಟೆಡ್ ಆಫ್ ಬೈ ಫಾರ್ ದ ಟಾರ್ಗೆಟ್ ಪ್ರೈಸ್ ಆಫ್ 77. ಸೊ ಫೈನಾನ್ಸ್ ಕಂಪನಿ ಅವ್ರ ಅಡ್ವೈಸ್ ನ ಚೇಂಜ್ ಮಾಡಿ ಸ್ಟ್ರಾಂಗ್ ಬೈ ಇಂದ ಜಸ್ಟ್ ಓಲ್ಡ್ ಆರ್ ಸ್ಲೋಲಿ ಆಡ್ ಅಂತ ಕಾಲ್ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಇಯರ್ಸ್ ಅಲ್ಲಿ 55% ಅಪ್ ಕೊಟ್ಟಿದೆ ಇನ್ ಜಸ್ಟ್ 2 months. ಸೊ ಇದೊಂದು ಬಿಗ್ ಜಂಪ್ ಅಂತಾನೆ ಹೇಳ್ಬೋದು. ಸೊ ಪ್ರೈಸ್ ಆಲ್ರೆಡಿ ಅಪ್ ಹೋಗಿರೋದ್ರಿಂದ ಅವರು ಜಸ್ಟ್ ಹೋಲ್ಡ್ ಆರ್ ಬೈ ಸ್ಮಾಲ್ ಅಮೌಂಟ್ ಅಂತ ಅಡ್ವೈಸ್ ಮಾಡಿದ್ದಾರೆ. ಅಂಡ್ ಇಂಡಿಯಾ ಸೆಟ್ ಟು ಮೀಟ್ 500 gigawatt ರಿನ್ಯೂವೇಬಲ್ ಎನರ್ಜಿ ಬೈ 2030. ಸೊ ಇಲ್ಲಿ ಇಂಡಿಯಾ 500 gigawatt ರಿನ್ಯೂವೇಬಲ್ಸ್ ನ ಅಚೀವ್ ಮಾಡ್ಬೇಕಂತಿದ್ದಾರೆ ಬೈ 2030. 1 gigawatt is equal to 1 billion watts and renewable energy producers together almost half way 50% ಈ ಮಾರ್ಚ್ ಒಳಗಡೆ ರೀಚ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ 5.5 years ಅಲ್ಲಿ 50% ಟಾರ್ಗೆಟ್ ವಿಲ್ ಬಿ ರೀಚ್ಡ್ ಅಂತ ವೈಸ್ ಪ್ರೆಸಿಡೆಂಟ್ ಆಫ್ ಸುಜ್ಲಾನ್ ಎನರ್ಜಿ ಗಿರೀಶ್ ದಾಂಟಿ ಅವರು ಹೇಳಿದ್ದಾರೆ. ಫೈನಾನ್ಷಿಯಲ್ ಇಯರ್ 25 ರಿಸಲ್ಟ್ಸ್ ಅಲ್ಲಿ ಬೆಸ್ಟ್ ಇಯರ್ ಅಂತ ಸುಜ್ಲಾನ್ ಪೋಸ್ಟ್ ಮಾಡಿದ್ದಾರೆ. ಸೊ 10 years ಅಲ್ಲಿ ಹೈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಜನರೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವ್ ಇಲ್ಲಿ ಕೀ ಹೈಲೈಟ್ಸ್ ಚೆಕ್ ಮಾಡೋದಾದ್ರೆ 25 ವರ್ಸಸ್ 24 118% ಇನ್ಕ್ರೀಸ್ ಆಗಿದೆ ಡೆಲಿವರೀಸ್ ಅಲ್ಲಿ, 67% ಇನ್ಕ್ರೀಸ್ ಆಗಿದೆ ರೆವೆನ್ಯೂ ಅಲ್ಲಿ, 81% ಇನ್ಕ್ರೀಸ್ ಆಗಿದೆ ಎಬಿಟಾ ಅಲ್ಲಿ, 103% ಇನ್ಕ್ರೀಸ್ ಆಗಿದೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್, ಅಂಡ್ ಬುಕ್ ಸರ್ಪಾಸಸ್ 5G ಮೇಕಿಂಗ್ ಇಟ್ ಎ ಪ್ರಾಡಕ್ಟ್ ಫಾರ್ ಇಂಡಿಯನ್ ಮಾರ್ಕೆಟ್.
ಸೊ ಇದೆಲ್ಲ ಕೀ ಹೈಲೈಟ್ಸ್ ಆಗಿದೆ. ಸೊ ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಇದೆ. ಮ್ಯೂಚುವಲ್ ಫಂಡ್ಸ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಇದೊಂದು ಬ್ಯಾಲೆನ್ಸ್ಡ್ ಔಟ್ಲುಕ್ ಅಂತಾನೆ ನಾವು ನೋಡಬಹುದು. ಬಟ್ ಮೈನರ್ ಕಾಷನರಿ ಸಿಗ್ನಲ್ಸ್ ನೋಟಿಸ್ ಮಾಡಬೇಕಾಗುತ್ತೆ, ಲೈಕ್ ವಾಲಿಟಿಲಿಟಿ ರಿಸ್ಕ್ ಅಂಡ್ ಶಾರ್ಟ್ ಟರ್ಮ್ ಪ್ರೈಸ್ ಕರೆಕ್ಷನ್ಸ್. ಸೊ ಫೈನಲಿ ರಿಲಯನ್ಸ್ ಪವರ್ ಅಂಡ್ ಸುಜ್ಲಾನ್ ಎನರ್ಜಿ ಸ್ಟಾಕ್ಸ್ ಬಗ್ಗೆ ಅನಲೈಸ್ ಮಾಡಿದ್ದೀವಿ. ಬಿಫೋರ್ ಇನ್ವೆಸ್ಟಿಂಗ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳಿ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡಿ.